ನಮಸ್ಕಾರ ಮಾಡೀನಿ ನೀನು ನಮಸ್ಕಾರ ಮಾಡ ಮಾಡಿನ ಸರಿ ಈಗ ಸ್ಪರ್ಧೆ ಪ್ರಾರಂಭ. ನಾನ್ ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು. ನನ್ ಮೊದಲನೇ ಪ್ರಶ್ನೆ, ದುಬ್ಬ ನಂಗ್ ಬಿದ್ರಲ್ಲೋ ದುಬ್ ಸುಳೆ ಮಕ್ಕಳ, ಅಂಗಿ ಹಾಕೊಂಡ್ ಬಿದ್ರಲ್ಲೋ ಮಂಗ್ ಸುಳೆ ಮಕ್ಕಳ, ಏನ್ರ ಇದ್ರ ಉತ್ತರ ಏನ? ಯಾಕ ಏನಾತ? ನನಗ ಗೊತ್ತಿಲ್ಲ. ಗೊತ್ತಿಲ್ಲ? ನನಗೂ ಗೊತ್ತಿಲ್ಲ. ನಿನಗ ಬಿದ್ರಗೊಂಬೆ? ನನಗ ಗೊತ್ತೈತಿ, ಆದ್ರೆ ಯಾಕೋ ನೆನಪಿ ಬರಲ್ದ. ಇದ್ರ ಉತ್ತರ ಹುಣಸೆ ಹಣ್ಣು. ಕರೆಕ್ಟ್. ನನಗೆ ಈಗ ನೆನಪಿಗೆ ಬಂತು. ನನಗೂ ಅನಿಸ್ತ ಇದೇ ಇರ್ಬೇಕಂತ. ಪಾಪ ಹೇಳಕ್ ಬಂದಿಲ್ಲ ಅಲ್ಲ. ಈಗ ನೋಡ್ರ, ಈಗ ನೀವು ಪ್ರಶ್ನೆ ಹೇಳ್ಕೊಂಡು ನೀವು ಉತ್ತರಗಳು ಕೊಡ್ಕೊಳ್ರ. ಉತ್ತರ ಭೂಪರೇ ಹೇಳ್ತಿ ಕೇಳವ ಚಿಂತಾಮಣಿ. ನಡುವು ಸಣ್ಣ ನಾಗರ ಬಣ್ಣ, ಹಿಡಿಯಾಕ ಹೋದ್ರ ಕಡಿಯಾಕ ಬರ್ತದೆ ಈ ಚಿಂತಾಮಣಿ. ಏನ್ ಹೇಳ್ರಪ್ಪ? ಏನು ದೊಡ್ಡ ಒಗಟ ಮಂಗೆ ಹೇಳಿದ್ಯಲ್ಲ ನಿನ್ನ ಕಂಟಲೆ ದುಬ್ಸೋಳ ಮಗನೆ ಕಾಡ್ತುಳಲೇ. ಇವಾಗ ನಾನು ಯಾಕೆ ಕೇಳ್ರಲೇ ಗುಂಡ ಹೇಳ. ಕರ್ರನೆ ಕಾಲುಂಗ್ರದಳು ಕೆರೆಯೇರಿ ಮ್ಯಾಲ ನಿಂತ್ಕೊಂಡು ಮಡ್ಡಮ್ ಶೆಡ್ ಹೊಡಿತ. ಏನ್ ಹೇಳ್ರಲಿ? ಸ್ಪಾಟು ಹೇಳಪ್ಪ ನೋಡೋಣ. ನಮ್ಮೂರಾಗಿಲ್ಲದ್ದು ಒಗಟೆ ನೋಡಪ್ಪ. ಇವ ಸಿರಿಗೇರ್ಲಿಕ್ ಬಂದೇನ ಯಾರ್ಯಾರ್ಯಾರಿಗೆ ಗೊತ್ತಿಲ್ಲದ ಲೇ. ನಮ್ಮ ಕಡಿಪಿಡಿ ಮವ್ವ 5 ಮಳ ಹೂವ ಸುತ್ತಿಕೊಂಡು ಬಂದ್ರ ಆಕೆ ಹಿಂದೆ ಹಂಗ ಹೋಗ್ಬಿಡ್ಬೇಕಲ್ಲೇ. ತುರು ಬಿಡಲೆ ಏನ್ ಬಿಡ್ತಿ ಬಿಲ್ಡೆ ಲೇ. ಈಗ ನಾನ್ ಹೇಳ್ತೀನಿ ಕೇಳ್ರಲ್ಲ. ಇಟೆ ಕಾಯಿ ಒಪ್ಪರೆ ಕಾಯಿ ತಿನ್ನದ ಬೀಜ ಉಗಳದ ಚಿಪ್ಪಿ. ಏನ್ ಹೇಳ್ರಲ್ಲ? ಏನ್ ಹೇಳಪ್ಪ ಗುಂಡ. ಗುಂಡನ್ ತಲೆ ಆದ್ರ ತಲೆ ಗುಂಡನ್ ತಲೆ ಹೇಳ್ತ ನೋಡ್ಲಿ. ಇವ ಬೆಚ್ಚಿ ಬಿಡಕ್ ನಿನ್ ತಲೆ ಗುಂಡ. ಕಡ್ಲೆಕಾಯಿಲೆ ಗುಂಡ. ನೀನ ನನಗ್ ಗೊತ್ತದ ನೀನ್ ಮಂಜಪ್ಪನ ಗೈಡ ಪಳಿಗೆ ಬಂದಿ ಅಂತ. ಲೇ ನಾನ್ ಹೇಳ್ತೀನಿ ಕೇಳಲೇ. ನಾನು ಬಿಲ್ಲೆಳ್ಳು ಜೊಲ್ಲ ತಪ್ಪನ ಗರಿಡಾಗ ಇವತ್ತು ನಾಳೆ ಪಳಿಗೆ ಬಂದಿರೋ ನಾನು ಅದಿನೇ. ನಿಮ್ಮ ಹೆಗಲಿಗೆ ನನ್ನ ಕಾಲ, ನಿನ್ನ ಹೋಗಲಿಗೆ ನನ್ನ ಕೋಲು. ಏನ್ ಹೇಳಪ್ಪ? ಲೇ ಮುದ್ದೆ ಕೋಲ್ ಬಿಡಲೇ. ನಾನು ಗೌಡ್ರ ಗಂಗಣ್ಣನ ಕಾರಿಡನಾಗ ಪಳಿಗೆ ಬಂದಿನಲೇ. ಇವಾಗ ನಾನ್ ಹೇಳ್ತೀನಿ ಕೇಳ್ರಲೇ. ಹೇಳ್ರಿ ನೋಡೋಣ. ಕರ್ರನೆ ಕಾಲುಂಗ್ರದಳು ಬಿರ್ರನೆ ಹೋಗಿ ಸರ್ರನೆ ಬರ್ತಾಳೆ. ಏನ್ ಹೇಳ್ರಲಿ? ಇದು ನೋಡ ಹೋಗಟ ಅಂದ್ರ ಮತ್ತೆ ಬಾ ಸ್ಮಾರ್ಟು ಇಟ್ರ ಒಂದ್ ಏಟಿಗೆ ಹೋಗ್ಬಿಡ್ಬೇಕಲ್ಲ. ನಿಮ್ಮವ್ವ ದೇವಡ್ಕಮ್ಮವ್ವ ಕೆಂಚಳೋಲ್ ಹಚ್ಬೇಕಾದ್ರ ಆಕೆ 5 ಗಂಟೆಗೆ ಎದ್ದು ಪಾಚ 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 ಲೇ ಒಣಿಕೆ ಲೇ ಬಿಡ್ತೀಯಪ್ಪ. ಈಗ ನಾನು ಹೇಳ್ತೀನಿ ಕೇಳ್ರಲ್ಲ. ತಲೆ ಇಲ್ದವನು ಹೋಗಿ ಮಲೆ ಇಲ್ದಕ್ಕೆ ನೋಡಿದಂತೆ, ಮಲೆ ಇಲ್ದಕ್ಕೆ ಬಂದು ಕಾಲಿಲ್ದ ನೋಡ್ಕೊಂಡಂತೆ. ಏನ್ ಹೇಳ್ರಲ್ಲ? ದೊಡ್ಡ ಹೇಳ್ಬಿಟ್ಟಪ್ಪ ಗುಂಡ. ಯಾರಿಗ್ ಗೊತ್ತಿಲ್ಲ ಮಗ. ಅವು ನೀರ್ನಾಗ ಇರ್ತಾವ, ಗಡ್ಡೆ ಮೇಲೆ ಇರ್ತಾವ, ಮತ್ತೆ ಗುದಿನಾಗ ಹಾಕೊಂಡಿರ್ತಾವ. ಮೊದ್ಲದ್ ಹೇಳಿಲೇ ಹೇಳದ ಅದೇ ಕಪ್ಪೆ ಕೊರಕೊರ ಅಂತಲ್ಲ. ಇನ್ನೊಂದು ಗುದಿನ ಲಾಸಿನ ಬರ್ತಾವ ಸೊರ್ರ ಅಂತ ಅವ. ಇದೇ ಬ್ರಾಹ್ಮಣ. ಲೇ ನಾನೇ ನೀ ಕೇಳ ಗುಂಡ ಬಟ್ಟ ಸ್ಪಾಟು. ಏನಪ್ಪ ನೋಡೋಣ. ನಾನೇ ತಂದಿ ನಿನ್ನ, ನೀ ಯಾಕೆ ನೋಡ್ತೀ ನನ್ನ? ಲೇ ಇದು ಯಾರ್ದು ಗೊತ್ತಿಲ್ಲ ನನಗೆ. ನಮ್ ಚಿಂತಾಮಣಿ ನೋಡ್ಕೊಂತಾಳಲ್ಲ ಹಿಂದೆ ಕೈ ನಡಿಯಾಳ ಅದಲೇ. ಇವಾಗ ನಾನ್ ಯಾಕೆ ಕೇಳ್ರಪ್ಪ ಕಟ್ಟೆ ಹೇಳ. 9 ಮಲೆಗಳು ಗೊಂಬೆ ಅಂತ ತಲೆ ಬೋಳ ಓಡೋಡಿ ತಿರುಗೋಳು. ಏನ್ ಹೇಳ್ರಿ ನೋಡೋಣ. ಬಾಬಾ ಸ್ಪಾಟು ಈ ಟೇಜಿನಾಗ ಒಂದು 15 ನಿಮಿಷ ಇರೋದನಂತ ಸರಿಯಾತ ಹೇಳ್ಬಿಟ್ಟ ಅವ್ರ ಮಗ. ಲೇ ನಮ್ ಬಸವರಾಜ್ ಮಾಮನ ಅಂಗಡಿ ತಕ್ಕ ಯಾವಾಗ ಕೇಳ ಕವ 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 ಅನ್ಕಂತಿರ್ತಾವಲ್ಲ. ಅವ್ ಅಡ್ಕೊಂಡ್ಬಿಟ್ರ ಅರ್ಧ ಗಂಟೆ ಬಿಡೋದಲ್ಲ ಅಂತವ. ನಾಯಿ ಹೊಡಲೇ ಓದ್ತಿಕೇತ. ಈಗ ಒಬ್ರಿಗೊಬ್ರು ಉತ್ತರ ಕೊಟ್ಟ ಸಮಾದ್ರ. ಈಗ ನಂದೊಂದು ಪ್ರಶ್ನೆ ಹೇಳ್ತೇನೆ, ಇದಕ್ಕೆ ಯಾರು ಉತ್ತರ ಕೊಡ್ತೀರೋ ನಾನು ಅವ್ರನ್ನೇ ಮದುವೆ ಆಗ್ತೇನೆ. ಆತ ನೀನು ಒಳ್ಳೆ ಪಚಿತ ಆಯ್ತಲ್ಲ ಅವನಿಂದ. ಜಯಕರ ಸ್ವಾಟ್ನಗರ್ಗೆ ಜಯವಾಗಲಿ, ಚಿಂತಾಮಣಿಗೆ ಜಯವಾಗಲಿ.
ಶುಕ್ರ ಜಯ ಹಾ, ಹೇಳ್ರಿ. ಹೇಳ ಸಂಪೂರ್ಣಂ ಜಗ ಐ ಅಲ್ಲ ಅದಲ್ಲ ಜೈಕಾರ. ಚಿಂತಾಮಣಿಗೆ ಜಯವಾಗಲಿ ಜಯವಾಗಲಿ ಚಿಂತಾಮಣಿಗೆ ಜಯವಾಗಲಿ. ಹಾ. ಜಗದ್ಗುರು ಮಂಗಳ ಹಾರಾರ ಮಹಾದೇವ್. ಸರಿ ಆಟ ಅವನಿಗೆ ಎದ್ದು ಬಾಯ್ ತಕ್ಕ ಮಕ್ಕಂಡ. ಅಯ್ಯೋ ಎಷ್ಟು ಸುಸ್ತಾಗಿರ್ಬೇಕು ಅದಕ್ಕೆ ಕಣ್ ಬಿಡಕ್ಕೆ ಆಗಂಗಿಲ್ಲ ಅದಕ್ಕೆ. ಹೇಳ್ತೀನಿ ಕೋಲ್ ಎಟ್ಟತ್ತ ಆಟ್ ಅದಕ್ಕತ್ತ ಚಲುವ ಅನ್ನತ್ತ. ಇದು ಕೇಳಲ್ಲ ಉತ್ತರ. ಹೇಳವ ನನಗೆ ಗೊತ್ತೇ ಇಲ್ಲ. ಆ? ನಿನಗೆ ಯಾವಾಗ್ಲೂ ಗೊತ್ತಿಲ್ಲ. ನೀ ಹೇಳವ ನಾ ಹೇಳ್ತೀನಿ. ಹೇಳ್ತೀನಿ ತಡಿಯ. ಸ್ಟಾರ್ಟ್ ಹೇಳ. ಕಬ್ಬು ಚಿಂತ ಕಬ್ಬ Correct. ಬಾರು ನನ್ ಗಂಡ ನೋಡ, ಚಿಂತಾಮಣಿ ಸ್ವಯಂವರದಲ್ಲಿ ನಮ್ ಸ್ಪಾಟ್ ಗೆದ್ದಿದ್ದಾನೆ, ನೀವಿಬ್ರು ಸೋತೀರ. ಸಂಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಸಂಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಹುಟ್ಟಿದ ಮಗನೇ ಗಣೇಶಂತ ಕರೆ, ಹುಟ್ಟಿದ ಮಗನೆಸರು ಗಣೇಶ ಕರೀರೆ. ಸಂಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಸ್ಪಾಟ್ ಏನು ಬಿಡ್ಬಿಟ್ಟಿಲ್ಲ ಉತ್ತರ ಹೇಳಿ. ಹೌದು ಬಿಡ, ಚಿಗುರು ಮಿಸಿ ಚಿಗುರು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸದ್ದಾಗಿ ಈಗ ಬೇಗ ಬಾ. ದಕ್ಷಿಣೇನ ಚುಚ್ಚುತ್ತಿರಲು ಲಾರಿ ಕಟ್ಟುವೆ ಬಾರೆ ಬಾರೆ ಹರಸ. ಇನ್ನೊಂದು ಹಾಕ್ರಮ್ಮ ಒತ್ತಾಯ್ತೆ ಅಣ್ಣ ಈಗ ಬಂದೆ ಅಣ್ಣ, ತಂದಿಗೆ ಅಣ್ಣ. ಹೌದಮ್ಮ, ನೀ ಬಯಸಿದಿರುವ ಭಾಗ್ಯವನ್ನೇ ತಂದಿದ್ದೇನೆ, ತೆಗೆದುಕೊಳ್ಳಮ್ಮ. ತುಂಬ ಸಂತೋಷ ಅಣ್ಣ. ಅಂತೂ
ನಾ ಕೇಳಿದ ನಾ ಬಯಸಿದ ಭಾಗ್ಯವನ್ನೆಲ್ಲ ನನಗೋಸ್ಕರ ತಂದಿದ್ಯಲ್ಲ, ತುಂಬಾ ಸಂತೋಷ. ತಂಗಿ ಸುಮಿತ್ರಾ, ಭಾಗ್ಯದ ಹಿಂದೆ ದೌರ್ಭಾಗ್ಯ, ದೌರ್ಭಾಗ್ಯದ ಹಿಂದೆ ಭಾಗ್ಯ ಪ್ರತಿಯೊಬ್ಬರ ಮನದಲ್ಲಿಯೂ ಮನೆ ಮಾಡಿಕೊಂಡಿರುತ್ತವೆ. ಯಾಕಣ್ಣ ಇವತ್ತ್ಯಾಕೋ ಏನೋ ವಿಚಿತ್ರವಾಗಿ ಮಾತನಾಡ್ತಾ ಇದೆಯಲ್ಲ ಅಣ್ಣ? ಯಾಕಣ್ಣ ಆಡ್ತಾ ಇದೆಯಾ? ಇದಕ್ಕೆ ಕಾರಣವಾದ್ರೂ ಏನಣ್ಣ? ಕಾರಣವೇನು ಇಲ್ಲ, ಏಕೋ ಏನು ಈ ನಿನ್ನ ಮದುವೆ ಸುಸಮಯದಲ್ಲಿ ಅಮ್ಮನ ನೆನಪಾಯಿತು, ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಷ್ಟೆ. ಇಲ್ಲಣ್ಣ ಇಲ್ಲ. ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಈ ನಿನ್ನ ಅಣ್ಣನನ್ನು ತೊರೆದು ಹೋಗಿದ್ದೀಯಲ್ಲ ಅಂತ ದುಃಖ ಉಕ್ಕಿ ಬಂತು ಅಷ್ಟೆ. ಈ ತಂಗಿಯ ಮುದ್ದಾದ ಮುಖವನ್ನು ನೋಡುತ್ತಾ ತಾಯಿಯನ್ನೇ ಮರೆತನೇನೋ ಇವತ್ತು ಇದ್ದಕ್ಕಿದ್ದಂಗೆ ತಾಯಿಯನ್ನ ಯಾಕಣ್ಣ ನೀನು ನೆನ್ಸ್ಕೋಬೇಕು? ಇಲ್ಲ ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ. ನನಗೆ ಅನುಮಾನ ಬರುತ್ತಿದೆ ಅಣ್ಣ. ಅನುಮಾನ ಪಡುವಂಥದ್ದು ಏನು ಆಗಿಲ್ಲ. ಆದರೂ ನೀನು ಮಾತನಾಡಿದಂತೆಲ್ಲ ನಿನ್ನ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತದೆ ಅಣ್ಣ. ಏನಾಯ್ತೆಂದು ನನ್ನ ಮುಂದೆ ಹೇಳಣ್ಣ. ನೀನು ಹೇಳದೆ ಹೋದರೆ ನಿನಗೆ ಈ ನಿನ್ನ ತಂಗಿಯ ಮೇಲೆ ಆಣೆ ಆಗಿದೆಯಣ್ಣ. ಸುಮಿತ್ರಾ, ಆತಂಕವಾದ ಎನ್ನೆಡೆಗೆ ಆಣೆ ಎಂಬ ಮತ್ತೊಂದು ಕಲ್ಲಿನಿಂದೊಡೆದು ನನ್ನೆಡೆಗೆ ಮತ್ತಷ್ಟು ಗಾಯ ಮಾಡಿಬಿಟ್ಟೆಯಲ್ಲಮ್ಮ. ಅಣ್ಣ, ನಾವಿಬ್ಬರೇ ಒಡ ಹುಟ್ಟಿದವರಾದ ಮೇಲೆ ಕೇವಲ ಆಸ್ತಿಯಲ್ಲಿ ಭಾಗ ತೆಗೆದುಕೊಳ್ಳುವುದು ಅದು ದೊಡ್ಡದಲ್ಲ, ಅದು ರಕ್ತ ಸಂಬಂಧವೂ ಅಲ್ಲ. ಇದೇ ನಿಜವಾದ ರಕ್ತ ಸಂಬಂಧ. ಹೇಳಣ್ಣ ಹೇಳಣ್ಣ, ನಿನಗೇನೇ ಆದರೂ ಅದರಲ್ಲಿ ನಿನಗೆ ಸಮಭಾಗ ಇದ್ದೇ ಇದೆ. ಅದೇನಿದೆ ಹೇಳಣ್ಣ. ಆ ಮಾತು ಮಾತ್ರ ಆಡಬೇಡ ತಂಗಿ. ಅಣ್ಣ ಹೇಳಣ್ಣ, ನನಗೆ ನಿನ್ನ ಆಸ್ತಿ ಏನು ಬೇಡ, ನನಗೆ ನಿನ್ನ ಕಷ್ಟದಲ್ಲಿ ಭಾಗ ಬೇಕು. ಹೇಳಣ್ಣ. ಹಠ ಮಾಡಬೇಡ ತಂಗಿ, ನೀನು ನನ್ನ ಕಷ್ಟದಲ್ಲಿ ಭಾಗ ತೆಗೆದುಕೊಳ್ಳುವ ಹಕ್ಕು ನಿನಗಿಲ್ಲ. ಅಂದ್ರೆ ಅಣ್ಣ, ಈಗ ನಿನ್ನ ದುಃಖದಲ್ಲೇ ಭಾಗ ತೆಗೆದುಕೊಳ್ಳುವ ಅವಕಾಶ ಬಂದೊದಗಿದೆ. ಅಣ್ಣ ಅಣ್ಣ, ಏನ್ ಮಾತು ಅಂತ ಮಾತನಾಡ್ತಾ ಇದೆಯಾ? ಸರಿಯಾಗಿ ಹೇಳಣ್ಣ. ಮುತ್ತೈದೆಯಾಗಬೇಕೆಂದು ಬಯಸಿದ ಸೌಭಾಗ್ಯಕ್ಕೆ ದೌರ್ಭಾಗ್ಯ ಎಂಬ ಕತ್ತಲ ಆವರಿಸಿದ ತಂಗಿ. ಹೌದಮ್ಮ, ನಿನ್ನ ಕೈ ಹಿಡಿದು ಕಾಪಾಡುವ ಕರುಣಾಮೂರ್ತಿ ಜಗನ್ನಾಥ. ಕಾಲಪುರಕ್ಕೀಡಾಗಿ ಕಾಲು ಕಳೆದುಕೊಂಡ. ಸುಳ್ಳು ಜಗನ್ನಾಥ. ಇನ್ನೇನೊಂದು ಹೊಡೆ ಬೆಳಗಾದ್ರೆ ನನಗೂ ಜಗನ್ನಾಥನಿಗೂ ಮದುವೆ. ಅಪಘಾತವಾಗಿ ನನ್ನ ಜಗನ್ನಾಥನ ಕಾಲುಗಳನ್ನೇ ಕಳೆದುಕೊಂಡರೆ
ಇಲ್ಲಮ್ಮ, ಯಾರಿಗೂ ಇಲ್ಲ. ಅಯ್ಯೋ ದೇವರೇ, ಇದೆಂತ ಅನ್ಯಾಯ, ಇದೆಂತ ಅನ್ಯಾಯ. ದ್ರೋಹ ಏನು ಪಾಪವನ್ನು ಮಾಡದ ನನ್ನ ಜಗನ್ನಾಥನಿಗೆ ಯಾಕಿಂತ ಶಿಕ್ಷೆ, ಯಾಕಿಂತ ಇಲ್ಲ ಇಲ್ಲ, ಈ ಸಮಾಜದಲ್ಲಿ ನಮ್ಮಂಥವರಿಗೆ ಕಾಲವಿಲ್ಲ, ನಮ್ಮಂಥವರಿಗೆ ಕಾಲವಿಲ್ಲ. ತಾಳಿ ಕಟ್ಟಿದ ಗಂಡನಿದ್ದರು ತೆರೆ ಮರೆಯ ಹಿಂದೆ ಕೆಟ್ಟ ಕೆಲಸ ಮಾಡುವ ಕೆಟ್ಟ ಸೋಳೆಯರಿಗೆ ಕಾಲ. ನೋಡಿದ ಕ್ಷಣದಿಂದ ಇದುವರೆಗೂ ಅವರನ್ನೇ ಸರ್ವಸ್ವ ಎಂದು ನಂಬಿ ಅವರನ್ನೇ ದೇವರು ಎಂದು ಪೂಜಿಸಿದ ನಮ್ಮಂಥವರಿಗೆ ಕಾಲವಿಲ್ಲ. ಭಗವಂತ, ಇದೇ ನಿನ್ನ ನ್ಯಾಯಾಲಯದಲ್ಲಿ ಇದೇ ನ್ಯಾಯವೇನೋ, ಇದೇ ಧರ್ಮವೇನೋ, ಇದೇ ಸತ್ಯವೇನೋ? ಹೇಳು ಭಗವಂತ, ಹೇಳು. ನಿನಗಾದ ಅನ್ಯಾಯಕ್ಕೆ ದೈವ ಒಂದು ಶಪಿಸುವುದು ಉತ್ತರವಲ್ಲ. ದೈವದಲ್ಲಿ ಎದ್ದಂತೆ ಎಲ್ಲವೂ ಸಾಗುತ್ತದೆ. ಸೈರಿಸಿಕೋ ತಂಗಿ, ಸೈರಿಸಿಕೋ. ಗಣ್ಣ ಸಹಿಸಿಕೊಳ್ಳಲಿ, ಹೇಗೆ ಸಹಿಸಿಕೊಳ್ಳಲಿ? ನನಗೀಗ ಬರುತ್ತಿರುವ ಈ ಸಿಟ್ಟು, ಕೋಪ, ಈ ದುಃಖ, ಈ ಆವೇಶದಲ್ಲಿ ನಾನು ಹುಚ್ಚಿಯಾಗ್ಬಿಟ್ಟಿಲ್ಲ, ನಾನು ಹುಚ್ಚಿಯಾಗ್ಬಿಟ್ಟಿಲ್ಲ, ನಾನು ಹಠ ಬೇಡ ಬೇಡ ತಂಗಿ. ಈಗ ಅಪ್ಪಾಜಿಯ ಮೈಯಲ್ಲಿ ಬೇರೆ ವಿಷಯ. ಯಾವುದೇ ಕಾರಣಕ್ಕೂ ಅಪ್ಪಾಜಿಗೆ ಈ ವಿಷಯ ಮಾತ್ರ ಗೊತ್ತಾಗ. ಜಗನ್ನಾಥ ಅವರೇ ನನ್ನ ಉಸಿರು, ಅವರೇ ನನ್ನ ಸರ್ವಸ್ವ, ಅವರಿಲ್ಲದೆ ನನಗೆ ಬದುಕಿಲ್ಲ, ನನ್ನ ಬಾಳೆ ಇಲ್ಲ. ನಾನು ಅವರನ್ನು ಒಂದೇ ಒಂದು ಸರಿ ನೋಡ್ಬೇಕಣ್ಣ. ಅವರೆಲ್ಲಿದ್ದ ಅಣ್ಣ, ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗೋಣ. ಬಾಣ ಬೇಗ ಹೋಗೋಣ, ಬಾಣ ನನ್ನನ್ನು ಕರ್ಕೊಂಡು ಹೋಗೋಣ. ನಾನು ಅವ್ರನ್ನ ನೋಡ್ಬೇಕು, ಬಾಣ ಮುದಿಯಪ್ಪ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು. ಮುದಿಯಪ್ಪ, ಬಿಳೆಯಾಳು ಮುದಿಯಪ್ಪ, ದಯವಿಟ್ಟು ಎಲ್ಲಿದ್ರೆ ಬರಬೇಕು. ಬಿ ಶೇಖಣ್ಣ, ಇಲ್ಲ ಮಣ್ಣು ನ್ಯಾಯಾಲಯಕ್ಕೆ ಅವನು ಅಧಿಪತಿಯಂತೆ. ದೇವರೇ, ನಿನ್ನ ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲವೇ? ಅನ್ಯಾಯವನ್ನು ಬಡಿದು ಹೆಣ ಒಟ್ಟುವ ಹಕ್ಕು ನಿನಗಿಲ್ಲವೇ? ನೀ ನಿರ್ಮಿಸಿದ ಜಗತ್ತಿನಲ್ಲಿ ಕರ್ಮ ತಲೆ ಎತ್ತಿ ನಡೆಯಬೇಕೆ? ಧರ್ಮ ತಲೆ ತಗ್ಗಿ ನಡೆಯಬೇಕೆ? ನೀನು ಭಗವಂತನೇ ಅಲ್ಲ, ಅಂತಸ್ತುಗಳ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನವನ್ನು ಉಣ್ಣುವ
ಸಿರಿವಂತರ ಮನೆಯಲ್ಲಿ ಅವರುಂಡ ಎಂಜಲನ್ನು ತೊಳೆಯುತ್ತಾ ಸೇವಕನಾಗಿ ಬಿದ್ದಿರುವೆ. ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಡಾಕ್ಟರ್, ಏನು ಮಾಡಲಿ, ಜೀವನದಲ್ಲಿ ನಗು ನಗುತ್ತಾ ಓಡಾಡಬೇಕಾಗಿತ್ತು. ಅದೆಲ್ಲ ಈಗ ನನ್ನ ಪಾಲಿಗೆ ಇಲ್ಲವಾಯಿತು. ನೋವೋ ನಲಿವೋ ನೆಮ್ಮದಿಯೋ ನನ್ನೆದೆಯಲ್ಲಿ ಬತ್ತಿ ಹೋಗಿದೆ ಡಾಕ್ಟರ್, ಬತ್ತಿ ಹೋಗಿದೆ. ನಾನು ಇನ್ನು ಇಲ್ಲಿ ಎಷ್ಟು ದಿವಸ ಇರಬೇಕು? ಇನ್ನು ಕೆಲವು ದಿನ ಸಾಕು ಮಿಸ್ಟರ್ ಜಗನ್ನಾಥ್. ಐ ಆಮ್ ಸೋ ಸಾರಿ. ವಾಟ್ ಆರ್ ಯು ಸ್ಪೀಕಿಂಗ್ ಡಾಕ್ಟರ್? ಏನ್ ಮಾತಾಡ್ತಾ ಇದ್ದೀರಾ? ಏನಾಗಿದೆ ನನಗೆ? ಮೆಡಿಕಲ್ ರಿಪೋರ್ಟ್ ಪ್ರಕಾರ ನೀವು ಪುರುಷತ್ವವನ್ನೇ ಕಳೆದುಕೊಂಡಿದ್ದೀರಾ. ಡೋಂಟ್ ವರಿ ಜಗನ್ನಾಥ್, ಯು ಕ್ಯಾನ್ ಟೇಕ್ ರೆಸ್ಟ್. ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ವಿಶ್ರಾಂತಿ? ಇನ್ನೆಲ್ಲಿಯ ವಿಶ್ರಾಂತಿ ಡಾಕ್ಟರ್? ಶಾಂತಿ ಇಲ್ಲದ ಮನಕ್ಕೆ ವಿಶ್ರಾಂತಿ ಏಕೆ ಬೇಕು? ನಾನು ನಡೆದಾಡುವ ದಾರಿ ನೂರಾದರೂ ಮುಟ್ಟಬೇಕೆಂದ ಊರು ಒಂದೇ. ಅದೇ ಈ ಜಗತ್ತಿನಲ್ಲಿ ಸಹಸ್ರಾರು ಹೆಣ್ಣುಗಳು ಹುಟ್ಟಿದರು. ನಾ ಬಯಸಿ ಸತಿ ಸ್ಥಾನ ಕೊಡಬೇಕೆಂದು ಬಯಸಿದ ಹೆಣ್ಣು ಒಂದೇ. ಅದೇ ಹಸಿರಿ ಹೃದಯದ ರಾಣಿ ಸುಮಿತ್ರಾ. ನಾನು ನಿನಗೆ ದ್ರೋಹ ಮಾಡಿಬಿಟ್ಟೆ. ತಿಳಿಯಾದ ಹೃದಯದ ಸರೋವರದಲ್ಲಿ ಪ್ರೇಮವೆಂಬ ಕಲ್ಲೆಸೆದು ಕಲಿಕೆ ಮತ್ತಾರು ಕುಡಿಯಲು ವಿಷವನ್ನೇ ಬೆರೆಸಿದೆ. ಯಾವ ಸುಮಿತ್ರಳನ್ನು ಕೈ ಹಿಡಿದು ನೆಮ್ಮದಿಯ ಬಾಳು ಸಾಗಿಸಬೇಕೆಂದು ಬಣ್ಣ ಬಣ್ಣದ ಕನಸು ಕಂಡಿದ್ದೇನೋ, ಅದು ಇಂದಿಗೂ ತಿರುಕನ ಕನಸಾಯಿತು. ನೀನು ತೊಟ್ಟು ಕಳಚಿ ಕಸದಲ್ಲಿ ಬಿದ್ದ ಪುಷ್ಪವಾದೆ. ಇದ್ದ ಶಿವನ ಪೂಜೆಗೂ ಅರ್ಹವಾಗಲಿಲ್ಲ, ಸ್ಮಶಾನ ಕಷ್ಟವೂ ಸಾಗಲಿಲ್ಲ. ದೇವರು ಕ್ರೂರಿ ಸುಮಿತ್ರ, ಕ್ರೂರಿ. ಅವನು ಹೆಸರಿಗೆ ಮಾತ್ರ ಶಂಕರ, ಈ ಪ್ರೇಮಿಗಳ ಪಾಲಿಗೆ ಅಭಯಂಕರ. ದೇವ, ಜಗತ್ತಿನಲ್ಲಿ ನೀನಿಲ್ಲವೇ? ನೀನಿರುವುದಾದರೆ ಪ್ರೀತಿ ಎಂಬ ಜೇನಿನ ಒಳೆಯಲ್ಲಿ ವಿಷವನ್ನೇಕೆ ಬೆರೆಸಿದೆ? ಧರ್ಮಕ್ಕೆ ಜಯವೆಂಬ ನೀತಿಗೆ ನೀಡಿದ ನ್ಯಾಯವೇನು? ನಾ ಮಾಡಿದ ಅಪರಾಧವಾದರೂ ಏನು? ನಮ್ಮ ಕನಸಿನ ಆಸೆಯನ್ನು ಬಿರುಗಾಳಿಗೆ ಒಡ್ಡಿ ನನ್ನ ಪುರುಷತ್ವವನ್ನೇ ಕಿತ್ತುಕೊಂಡು ಕಣ್ಣೀರಿನ ಕಡಲಲ್ಲಿ ಕೈ ಕಟ್ಟಿ ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ನಗುತ್ತಿರುವೆಯ? ದೇವನಂತೆ ದೇವ, ಈಶ್ವರ, ಶಂಕರ, ಪರಮೇಶ್ವರ, ಗಂಗಾಧರ, ಗೌರಿವರ, ಸಹಸ್ರಾರು ನಾಮಾಂಕಿತವನ್ನು ಹೊತ್ತು ಪೂಜೆ ಸಲ್ಲಿಸಿಕೊಳ್ಳುವ ನೀನು ನೀಲಕಂಠನಲ್ಲ, ವಿಷಕಂಠ. ನೀನೊಬ್ಬ ವಿಷ ಜಂತು. ದೇವ 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 ಎಂದು ಬರಿದಾದ ಒಡಲಲ್ಲಿ ಸ್ಮರಿಸುವ ಪಾಪಿನ ದೆವ್ವ. ಸಾಕು ಸಾಕಿನ್ನು ಪ್ರಪಂಚದ ವ್ಯಾಮೋಹ. ಪ್ರಪಂಚದಲ್ಲಿ ಏನಾದರೂ ನನ್ನ ಸೊತ್ತಾಗಬಹುದು, ಆದರೆ ನೀ ರಚಿಸಿದ ಲಿಖಿತ ಮಾತ್ರ ಯಾರಪ್ಪನ ಮನೆಯ ಸೊತ್ತಲ್ಲ. ಸ್ವಲ್ಪ ನಿಲ್ಲು. ಯಾರು ನೀನು? ನೀವು ಈ ಮಾತನ್ನು ಹೇಳ್ತಾ ಇರೋದು ಜಗನ್ನಾಥನಲ್ಲದೆ ಜಗದ ರಕ್ಷಕರು ಹೇಳಲು ಸಾಧ್ಯವೇ? ಅದು ಸಾಧ್ಯವಾದರೂ ಉದ್ಧಾರವಾಗಲು ಸಾಧ್ಯವೇ? ನಾನೀಗ ಅಸಾಧ್ಯದ ಮಾತನ್ನು ಕೇಳಲಿಕ್ಕೆ ಬರಲಿಲ್ಲ. ಅಪಘಾತವಾದ ನಿಮ್ಮನ್ನು ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ಅಪಘಾತವೂ ಆಗಿದೆ, ಆಘಾತವೂ ಆಗಿದೆ. ಈಗ ಸದ್ಯದಲ್ಲಿ ನಿರ್ಧಾರ ತಲೆ ತಿನ್ನತೊಡಗಿದೆ. ನಿಮ್ಮ ನಿರ್ಧಾರ ಅದೇನೇ ಆಗಲಿ, ನಾನಿದ್ದೀನಿ.
ನನ್ನ ಪ್ರಾಣನಾದ್ರೂ ಕೊಟ್ಟು ನಿಮ್ಮನ್ನ ನಾನು ಉಳಿಸ್ಕೊಳ್ತೀನಿ ಜಗನ್ನಾಥ್, ನಾನು ಉಳಿಸ್ಕೊಳ್ತೀನಿ. ನನ್ನನ್ನು ಉಳಿಸಿಕೊಳ್ಳಲು ನೀನ್ಯಾರು? ಅಂದ್ರೆ ನಿಮ್ಮ ಮಾತಿನ ಅರ್ಥ ಅರ್ಥ ವ್ಯರ್ಥವಾಗಿ ಅಂತಿಮ ಯಾತ್ರೆ ಎತ್ತ ಹೊರಟಿದೆ. ಅದನ್ನು ಕಟ್ಟಿಕೊಂಡು ನಿನಗೇನಾಗಬೇಕಾಗಿದೆ? ಈಗ ನನಗೆ ಜಗತ್ತಿನ ಜಂಜಾಟ ಸಾಕಾಗಿದೆ. ಆದ್ರೆ ನನಗೀಗ ನೀವು ಬೇಕಾಗಿದೆ. ಎಂದಿದ್ದರೂ ಈ ಪುಷ್ಪ ನಿಮ್ಮ ಪಾದಕ್ಕೆ ಮಾತ್ರ ಮೀಸಲು ಜಗನ್ನಾಥ್, ನಿಮ್ಮ ಪಾದಕ್ಕೆ ಮಾತ್ರ ಮೀಸಲು. ಈ ನನ್ನ ಪದತಲಕ್ಕೆ ಮೀಸಲಾಗಲು ನಾನಿನ್ನ ಪಾಲಿಗೆ ದೇವರಲ್ಲ. ಹೆಚ್ಚು ಮಾತಾಡಿ ತೊಂದರೆ ಕೊಡಬೇಡ, ಮೊದಲು ಕಣ್ಮರೆಯಾಗು. ಜಗನ್ನಾಥ್, ಏನಾಗಿದೆ ನಿಮ್ಗೆ? ಏನಾಗಿದೆ ನಿಮ್ಗೆ? ಅಪಘಾತವಾಗಿ ನಿಮಗೆ ತುಂಬಾ ಆಯಾಸ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಹಿಂದಿಂದೆಲ್ಲ ಮರ್ತೋಗಿರ್ಬಹುದು. ನೀವೇನೇ ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ, ನಾನ್ ನಿಮ್ಗೆ ಹಗಲು ರಾತ್ರಿ ಸೇವೆ ಮಾಡ್ತೀನಿ. ಎಲ್ಲ ಸರಿ ಹೋಗುತ್ತೆ, ನೀವೇನು ಚಿಂತೆ ಮಾಡಬೇಡಿ. ಬನ್ನಿ ಜಗನ್ನಾಥ್, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಹೋಗೋಣ. ಮಿಸ್, ಸಂಬಂಧವಿಲ್ಲದವರ ಕೂಡ ಮಾತನಾಡುವುದು ತರವಲ್ಲ. ಒಬ್ಬ ಒಂಟಿಯಾದ ಹೆಣ್ಣು ಒಬ್ಬ ಪರಪುರುಷನ ಜೊತೆ ಸರಿ ಸಮಾನವಾಗಿ ನಿಂತು ಮಾತನಾಡುವುದು ಭೂಷಣವೂ ಅಲ್ಲ. ಪರಪುರುಷ ಹಾಗಾದ್ರೆ ಈ ಸುಮಿತ್ರ ಯಾರು ಅಂತ ನಿಮಗೆ ನೆನಪಿಲ್ವೇನು? ನೀವು ನನ್ನನ್ನು ಪ್ರೀತಿಸಿದ್ದು ಸುಳ್ಳೇನು? ಸುಳ್ಳು? ಹಾಗೇನಾದರೂ ನಿನಗನಿಸಿದ್ದರೆ ನೀನು ಕನಸು ಕಂಡಿರಬೇಕು. ಬೇಡ ಜಗನ್ನಾಥ್, ಹಾಗೆಲ್ಲ ಮಾತಾಡಬೇಡಿ. ನಾವಿಬ್ರು ಒಟ್ಟಾಗಿ ಮನಸಾರ ಪ್ರೀತಿಸಿದೀವಿ ಜಗನ್ನಾಥ್. ಅದು ಕೂಡ ಸುಳ್ಳೇನು? ಸುಳ್ಳನ್ನು ಸತ್ಯವೆಂದು ಸಾಬೀತು ಮಾಡಲು ಸಾಧ್ಯವೇ? ಸಾಧ್ಯವಾದರೂ ಅದು ಉದ್ಧಾರವಾಗಲು ಸಾಧ್ಯವೇ? ನೋಡಿ, ಅಸಾಧ್ಯದ ಮಾತುಗಳು ಈಗ ಬೇಕಾಗಿಲ್ಲ ಜಗನ್ನಾಥ್. ಅಂದು ನೀವು ನನಗಾಗಿ ಕಟ್ಟಿದ ಆ ಕವನ ಏನಾಯ್ತು ಜಗನ್ನಾಥ್? ಅದು ಕೂಡ ನಿಮಗೆ ನೆನಪಿಲ್ವೇನು? ಕವನ ರಚಿಸುವವನು ಕವಿ, ಅದರ ತಿರುಳನ್ನು ಅರಿಯದ ನಾನು ಒಬ್ಬ ದೈವಹೀನ. ಹಾಗಾದ್ರೆ ನಾನು ಯಾರು? ಈ ಸುಮಿತ್ರ ಯಾರು ಜಗನ್ನಾಥ್? ನಿಮ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಜಗನ್ನಾಥ್. ಒಂದ್ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಈ ಸುಮಿತ್ರ ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದಾಳೆ? ನಾನ್ ನಿಮಗೆ ಏನಾಗ್ಬೇಕು ಜಗನ್ನಾಥ್? ಏನಾಗ್ಬೇಕು ಹೇಳಿ ಜಗನ್ನಾಥ್? ಈ ಸುಮಿತ್ರಾಳಿಗೂ ಜಗನ್ನಾಥನಿಗೂ ಏನ್ ಸಂಬಂಧ? ಸಾಕ್ಷಾತ್ ಸರಸ್ವತಿಯ ಸ್ವರೂಪವಾಗಿ ಕಾಣಿಸುತ್ತಿದ್ದೀಯ. ನೀ ನನ್ನ ಪಾಲಿನ ಸಾಕ್ಷಾತ್ ದೇವತೆ. ನೀ ಕೇಳಿದ ಪ್ರಶ್ನೆ ಕಠಿಣವಾದರೂ ಉತ್ತರ ಮಾತ್ರ ಸಮರ್ಪಕವಾಗಿಯೇ ಇದೆ. ಈ ಜಗತ್ತಿನಲ್ಲಿ ಒಂದು ಹೆಣ್ಣನ್ನು ನಂಬಿಸಿ ಮೋಸ ಮಾಡಲೇ ಇದ್ದು ನನ್ನ ಆತ್ಮಸಾಕ್ಷಿ ಒಪ್ಪಿದರೆ ನೀನು 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 ನನಗೆ ತಂಗಿಯಾಗಬೇಕು. ತಂಗಿಯನ್ನು ಶಬ್ದ ನನಗೆ ಬಳಸಬೇಡಿ. ನಾನು ನಿಮ್ಮ ತಂಗಿ ಅಲ್ಲ, ನಾನು ನಿಮ್ಮ ತಂಗಿ ಅಲ್ಲ. ಈ ಸುಮಿತ್ರ ಜಗದೀಶನಿಗೆ ತಂಗಿ, ಆದ್ರೆ ಈ ಜಗನ್ನಾಥನಿಗೆ ಅರ್ಥಾಂಗಿ. ನಾನು ನಿಮ್ಮ ಅರ್ಥಾಂಗಿ. ಈ ರೀತಿಯ ಚುಚ್ಚಿ ಮಾತನಾಡುವ ಬದಲು, ತಂಗಿಯನ್ನು ಸ್ಥಾನ ಕೊಡುವ ಬದಲು ನಿಮ್ಮ ಕೈಯಾರೆ ನನಗೊಂದು ದೊಡ್ಡ ವಿಷಯ ಕೊಟ್ಬಿಡಿ ಜಗನ್ನಾಥ್. ನನಗೊಂದು ದೊಡ್ಡ ವಿಷಯ ಕೊಟ್ಬಿಡಿ. ನಗುತ್ತಾ ನಿಮ್ಮ ಪಾದಗಳ ಮೇಲೆ ಬಿದ್ದು
ಕೊಡ್ತೀನಿ, ಆದ್ರೆ ತಂಗಿಯ ಸ್ಥಾನ ಮಾತ್ರ ನನಗೆ ಕೊಡ್ಬೇಡಿ. ದಯವಿಲ್ಲದ ಧರ್ಮ ಯಾವುದು? ದಯವೇ ಧರ್ಮದ ಮೂಲವಯ್ಯ ಎಂದು ಬಸವಣ್ಣನವರು ಅಂದೇ ಹೇಳಿದ್ದಾರೆ. ದಯವಿಲ್ಲದವನಿಗೆ ಕೊಲ್ಲುವ ಕಲೆ ರಕ್ತಗತವಾಗಿಯೇ ಬಂದಿರುತ್ತದೆ. ನಾನೀಗ ಕೊಲ್ಲಬೇಕಾಗಿರುವುದು ಕಾಮ, ಕ್ರೋಧ, ಮದ, ಮತ್ಸರ, ಲೋಕವೇ ಹೊರತು ನಿನ್ನನ್ನಲ್ಲ. ಅದು ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ, ಹುಡುಕಿ ಕೊಡುವಿರಾ ಎಂದು ಹೇಳಿದ. ಆ ಕವನ ಏನಾಯ್ತು? ಏನಾಯ್ತು ಆ ಕವನ? ನೋಡಿ ಮಿಸ್, ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ ಸತ್ಯ, ಆದರೆ ಅದನ್ನೇ ನನ್ನ ಹೃದಯ ವೇದನೆಗೆ ಎಡೆ ಮಾಡಿ ಕೊಡುತ್ತೀರಿ ನೀವು. ಅಯ್ಯೋ ಜಗನ್ನಾಥ್, ತಪ್ಪಿಸಿಕೊಂಡ ನಿಮ್ಮ ಗೆಳತಿ ನಾನು ಜಗನ್ನಾಥ್. ನಾನು ಹೇಳಿ, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಿ ಜಗನ್ನಾಥ್, ನಾನೇನ್ ಮಾಡ್ಲಿ ಹೇಳಿ, ನಾನೇನ್ ಮಾಡ್ಲಿ ಹೇಳಿ? ಮಾಮರವನ್ನು ಕಂಡು ಹಾಕೋಗಿಲಿ ಅಂತೆ ನಿಮಗೋಸ್ಕರ ನಾನು ಜೋರಾಗಿ ಹಾಡು ಹೇಳ, ಅಥವಾ ಮಯೂರವನ್ನು, ಆ ಮಯೂರ ಮಳೆಯನ್ನು ಕಂಡ ಆ ಮಯೂರನಂತೆ ನಾನ್ ಜೋರಾಗಿ ನಿಮ್ಗೋಸ್ಕರ ಹೇಳಿ, ನಿಮ್ಗೋಸ್ಕರ ನಾನು ಏನ್ ಮಾಡ್ಲಿ ಹೇಳಿ ಜಗನ್ನಾಥ್? ಏನ್ ಬೇಕಾದ್ರೂ ಮಾಡ್ತೀನಿ ಜಗನ್ನಾಥ್, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ನಿಮ್ಮಿಂದ ನನ್ನನ್ನು ಮಾತ್ರ ದೂರ ಮಾಡ್ಬೇಡಿ ಜಗನ್ನಾಥ್, ಮಾಡ್ಬೇಡಿ. ಎಲ್ಲದಕ್ಕೂ ಒಂದು ಕಾಲವಿರುತ್ತೆ ಸುಮಿತ್ರ. ಎಲ್ಲ ಕಾಲದಲ್ಲಿಯೂ ಕೋಗಿಲೆ ಆಡುವುದಿಲ್ಲ, ಮಯೂರ ಪ್ರತಿದಿನವೂ ನರ್ತಿಸುವುದಿಲ್ಲ. ಕೋಗಿಲೆ ತಾನಾಡುವ ಕಾಲವನ್ನು ಕಳೆದುಕೊಂಡಿದೆ, ಮಯೂರ ನರ್ತಿಸುವ ದಿನಗಳಿಂದ ವಂಚಿತವಾಗಿದೆ. ಆದರೆ ಹೆಣ್ಣಾದ ನೀನು ಈ ರೀತಿ ಹುಚ್ಚಿಯಂತೆ ಮಾತನಾಡುವುದು ತರವಲ್ಲ ಅಂತ ನನ್ನ ಭಾವನೆ. ಮನೆಗಳು ನೂರಾರು, ನೂರಾರು ನಿಮ್ಮ ಮನಸ್ಸಿನಲ್ಲಿ ಹುದುಗಿಕೊಂಡಿವೆ. ನೀವು ನನ್ನಿಂದ ಏನೋ ಮುಚ್ಚಿರ್ತಾ ಇದ್ದೀರಾ, ಅದು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹೇಳಿ ಜಗನ್ನಾಥ್, ಆ ವಿಚಾರ ಏನು ಅಂತ ನನಗೆ ಹೇಳಿ. ನೀವು ನನ್ನಿಂದ ಏನೋ ಮುಚ್ಚಿರ್ತಾ ಇದ್ದೀರಾ, ಏನೋ ಮುಚ್ಚಿರ್ತಾ ಇದ್ದೀರಾ, ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ಅದೇನು ಅಂತ ಹೇಳಿ ಜಗನ್ನಾಥ್, ಅದೇನು ಅಂತ ಹೇಳಿ. ಹೇಳ್ದೆ ಹೋದ್ರೆ ನನ್ನ ಮೇಲೆ ಆಣೆ. ಹೇಳಿ ಜಗನ್ನಾಥ್, ಅದೇನು ಅಂತ ಹೇಳಿ. ಸತ್ಯವನ್ನೇ ಹೇಳುತ್ತೇನೆ. ನನ್ನ ಹೃದಯಾಂತರಾಳದಲ್ಲಿ ನಿನ್ನ ಪ್ರೀತಿ ಬೇರೂರಿದೆ ಸುಮಿತ್ರ. ನಾನು ಪಾಪಿ ಸುಮಿತ್ರ, ಪಾಪಿ. ನೀವು ಪಾಪಿ ಅಲ್ಲ ಜಗನ್ನಾಥ್, ನೀವು ಪಾಪಿ ಅಲ್ಲ. ನೀವು ನನ್ನ ಪಾಲಿಗೆ ಪರಮ ಪಾವನ ಮೂರ್ತಿಗಳು ಜಗನ್ನಾಥ್, ಪರಮ ಪಾವನ ಮೂರ್ತಿಗಳು. ಸುಮಿತ್ರ, ಒಂದೇ ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿ ಪೂಜೆ ಸಲ್ಲಿಸಿಕೊಳ್ಳುವ ಪವಿತ್ರ ಸ್ಥಾನಕ್ಕೆ ಅರ್ಹವಾದರೆ ಉಳಿದ ಕಲ್ಲು ಭಕ್ತರು ಹತ್ತಿ ಹೋಗುವ ಮೆಟ್ಟಿಲಾಗುತ್ತಾರೆ. ನೀನು ತಿಳಿದುಕೊಂಡಂತೆ ನಾನಿನ್ನ ಪರಮ ಮೂರ್ತಿಯ ಸ್ಥಾನಕ್ಕೆ ಅರ್ಹನಲ್ಲ. ಅಯ್ಯೋ ನೋಡಿ, ಅಸಂಬದ್ಧವಾದ ಮಾತುಗಳಿಂದ ನನ್ನ ಬಾಯಿ ಮುಚ್ಚೋದಕ್ಕೆ ಪ್ರಯತ್ನ ಮಾಡಬೇಡಿ ನೀವು. ಅದ್ಯಾವತ್ತಿಗೂ ಸಾಧ್ಯವಿಲ್ಲ. ಅದೇನು ಅಂತ ಇರುವ ನಿಜ ವಿಚಾರವನ್ನ ನನ್ನ ಮುಂದೆ ಹೇಳಲೇಬೇಕು, ನನ್ನ ಮುಂದೆ ಹೇಳಬೇಕು. ಹೇಳಿ ಜಗನ್ನಾಥ್, ಅದೇನು ಅಂತ ಹೇಳಿ. ಸುಮಿತ್ರ, ನಾನು ನಿನ್ನನ್ನು ಪ್ರೀತಿಸಿದ್ದು ಸತ್ಯ, ನಿನಗಾಗಿ ಕವನ ರಚಿಸಿದ್ದು ಸತ್ಯ. ದುರಾಳ ಪ್ರತಾಪನ ಕಾರ್ಯ ಸಿಲುಕಿ ಕಾಲು ಕಳೆದುಕೊಂಡು ನಿನಗಾಗಿ ನಿನ್ನ ಮೇಲಿನ ಪ್ರೀತಿಯ ಮಮತೆಯಿಂದಾಗಿ ನಿನ್ನ ಮದುವೆ ಬೇರೆಯವರೊಂದಿಗೆ ನೆರವೇರಲಿ ಎಂದು ಹಂಬಲಿಸಿದ್ದು ಸತ್ಯ. ಅಷ್ಟೇ ತಾನೇ? ಅಯ್ಯೋ ಹುಚ್ಚಪ್ಪ, ಇಷ್ಟಕ್ಕೋಸ್ಕರ ಈ ರೀತಿ ಗೋಳಾಡ್ಸಿದ್ರ ನನ್ನನ್ನು. ಅಯ್ಯೋ
ಬಂದೆ ಜಗನ್ನಾಥ್. ಅದಕ್ಕೇನಂತೆ ನನ್ನ ನಿಮ್ಮ ಮದುವೆ ಯಾವತ್ತೋ ಹೃದಯದಲ್ಲೇ ನಡೆದು ಹೋಗಿದೆ. ಈಗ ಆಗಬೇಕಾಗಿರೋದು ಗುರು ಹಿರಿಯರ ಸಮ್ಮುಖದಲ್ಲಿ ಮಾತ್ರ. ಅದಕ್ಕೇನಂತೆ ನಾನು ನಿಮ್ಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಡ್ತೀನಿ. ಬನ್ನಿ ಜಗನ್ನಾಥ್, ಬನ್ನಿ. ನಿಮ್ ಕಾಲ್ಸಲ್ಲಿ ಹೋಗೋ ತನಕ ನಾನು ಹಗಲ ರಾತ್ರಿ ನಿಮ್ಮ ಸೇವೆ ಮಾಡ್ತೀನಿ. ಅದಕ್ಕೋಸ್ಕರ ಏನು ಯೋಚನೆ ಮಾಡ್ಬಿಡಿ. ಬನ್ನಿ ಮಿತ್ರ, ನನ್ನನ್ನು ಸತ್ಯವನ್ನು ಮುಚ್ಚಿಡದೆ ಬಿಚ್ಚಿ ಹೇಳುತ್ತೇನೆ. ನೀನು ನನ್ನ ಆರೈಕೆ ಮಾಡುವ ಅಗತ್ಯವೂ ಇಲ್ಲ, ನನ್ನನ್ನು ಉಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಹೇಳಬೇಕೆಂದರೆ ನನ್ನ ಅವಶ್ಯಕತೆ ನಿನಗಿಲ್ಲ. ಅಯ್ಯೋ ಅಯ್ಯೋ ದೇವರೇ, ಮಾತಿಗೂ ಯಾಕೆ ಈ ರೀತಿಯಲ್ಲಿ ಪ್ರಾಣ ತಿಂತಾ ಇದ್ದೀರಾ? ಹೌದು ಹೌದು, ನಾನೀಗ ಗೆದ್ದು ಹಿಡಿದ ಮರ. ಅಂದ್ರೆ ನೀವು ಮಾತನಾಡುವ ಮಾತಾದ್ರೂ ಏನು ಜಗನ್ನಾಥ್? ಸತ್ಯವನ್ನೇ ಮುಚ್ಚಿಡದೆ ಬಿಚ್ಚಿ ಹೇಳುತ್ತೇನೆ ಸುಮಿತ್ರ. ದೇವರು ನನ್ನ ಪುರುಷತ್ವವನ್ನೇ ಕಿತ್ತುಕೊಂಡ. ಇಲ್ಲ ಇಲ್ಲ, ಗಂಡತನವನ್ನೇ ನನ್ನನ್ನು ಕಟ್ಟಿಕೊಂಡು ಮಾಡುವುದಾದರೂ ಏನು? ಇಲ್ಲ. ಸುಳ್ಳು ಸುಳ್ಳು ಜಗನ್ನಾಥ್, ಸುಳ್ಳು. ನನ್ನ ದೂರ ಮಾಡ್ಬೇಕು ಅಂತ ಏನೋ ಮಾತಾಡಬೇಡಿ. ಇಲ್ಲ ಸುಮಿತ್ರ, ನೀನು ಇಲ್ಲವೆಂದರೆ ಅದು ಸುಳ್ಳಾಗುವುದೇ. ಗಂಡಸ್ತನವನ್ನೇ ಕಳೆದುಕೊಂಡ ನಾನು ಒಬ್ಬ ಚಂಡ. ನನ್ನನ್ನು ಕಟ್ಟಿಕೊಂಡು ಮಾಡುವುದಾದರೂ ಏನು? ಅಯ್ಯೋ ದೇವರೇ, ಅಯ್ಯೋ ದೇವರೇ. ನಿಜವಾಗಿಯೂ ನೀನು ದೇವರಲ್ಲ, ನೀನೊಂದು ಕಲ್ಲು ಬಂಡೆ. ಮನಸ್ಸಿರುವ ಪ್ರೇಮಗಳಿಗೆ ಈ ರೀತಿ ಅನ್ಯಾಯ ಮಾಡಿದೆ ಭಗವಂತ. ಸುಮಿತ್ರ, ದೇವರನ್ನು ನಿಂದಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನನಗೆ ವಿಶ್ರಾಂತಿ ಬೇಕು. ನೀನಿಂದು ಹೋಗಬಹುದು. ಇಲ್ಲ ಇಲ್ಲ, ನಿಮ್ಮನ್ನ ಬಿಟ್ಟು ನಾನೆಲ್ಲಿಗೂ ಹೋಗಲ್ಲ ಜಗನ್ನಾಥ್. ಆದ್ರೆ ಏನಾಯ್ತು ಜಗನ್ನಾಥ್, ನಿಮ್ಮಿಂದ ನನಗೆ ಯಾವುದೇ ರೀತಿಯ ದೇಹ ಸುಖ ಬೇಕಾಗಿಲ್ಲ. ನನಗೆ ನೀವು ಬೇಕು ಜಗನ್ನಾಥ್. ನನಗೆ ನಿಮ್ಮ ಪ್ರೀತಿ ಬೇಕು. ನಾವಿಬ್ರು ಮದುವೆ ಆಗೋಣ, ಸಾಯೋ ತನಕ ಜೊತೆ ಜೀವನ ಮಾಡೋಣ ಜಗನ್ನಾಥ್. ನಾನು ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಜಗನ್ನಾಥ್. ನಾನು ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನಗೆ ದೇಹ ಬೇಕು. ನಮ್ಮಿ ಹೊರಟು ಹೋಗು ಸುಮಿತ್ರ, ಹೊರಟು ಹೋಗು. ಪ್ರೀತಿಗೆ ಬೆಲೆಯು ಇನ್ನೆಲ್ಲಿ, ನಮ್ಮಿ ಬಾಡಿನ ಪುಟದಲ್ಲಿ ಜಗನ್ನಾಥ್, ಪ್ರೀತಿಗೆ ಬೆಲೆಯು
ಶಕ್ತಿ ನನಗೆಲ್ಲ. ಮರದಲ್ಲಿ ಗೆದ್ದ ಸ್ಪಾಟ್ ಇನ್ನೊಂದ್ಸಲ ಹೇಳ್ರೆ. ನಬಿ ಗೆದ್ದ. ಇವತ್ತು ರಾತ್ರಿ ಬಿಡ್ತಾನ ನಿನ್ನ ಮೈಯಾಗ 2 ಗೊತ್ತ. ಊನವೇ ನಿನ್ನ ನಂಬಿ ಕೆಟ್ಟ ಕೆರ ಹಿಡಿದ್ರು ನಮಗೆ ಬುದ್ಧಿ ಬರಲಿಲ್ಲ. ನಾವು ಬಂಡಗಟ್ಟು ಬಂದಿವಿ ನಿನ್ನ ಮದುವೆಗೆ. ಲೇ ಗುಂಡ ಭಟ್ಟ, ನಮ್ಮಿಬ್ಬರಿಗೆ ಕಟ್ಟಿದ್ಲೇ ಅಪ್ಪ ಚಟ್ಟ. ಯಾರಿಗೆ ಹೇಳ್ಬೇಡ, ಇವರು ಮದುವೆ ಆದ್ಮೇಲೆ ಅಂಗಾತ ಮಾಡಿ ಯಪ್ಪ ಇನ್ನು ಹೆಂಗಂಗ ಮಾಡ್ತಾನೆ ಇವನ. ಇದು ಗುಟ್ಟ ಹಿಂಗ ಅಂದ್ರೆ ಹೊಸ ಜನ ಕುಂತಾರ ಎತ್ತಾರ ತಿನ್ನುವಷ್ಟು ಬಟ್ಟು ಸಗಣಿನ. ಊನಪ್ಪ ಸ್ಪಾಟು ಈ ಕುಂತಿರೋ ಜನದ ಸಗಣಿ ತಿಂದ್ರು ನಮಗೆ ಬುದ್ಧಿ ಬರಲಿಲ್ಲ. ಈಕೆ ಸುಡ್ಗಾಡು ಸೇಲಿ 4 ವರ್ಷ ಈಕೆ ಹೋಟೆಲ್ನಾಗ ಅಡ್ಡೆಗಳು ಮ್ಯಾಗಳು ತೊಳೆದು ನಮಗೆ ಸಾಕು ಹೋಗ್ಬಿಡತ್ತ. ಏ ಯಾಕರಿ ಇದ್ದು ನರ ಪರ 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 ತಾರಕಂತಿರ್ಲಿ. ನಮ್ಮಪ್ಪ ಮಾಡಿದ್ದು ಮಣ್ಣಿಗೆ, ನಾ ಮಾಡಿದ್ವಲ್ಲಪ್ಪ ಇಂಥ ಚಿಂತಾಮಣಿಗೆ ಎಣ್ಣಿಗೆ. ಇವು ನಾವು ಈ ಆಳಾದ ಬಿಡಿಕೆ ಹೆಂಗಸರನ್ನು ನಂಬಬಾರದು. ನಂಬ್ಯಾರ ಬಿಡ ಮಂತ್ರ ಊದಲೇ ಕೂಡ ಆರಾನ ತದೇವ ಲಗ್ನಂ ಸುತರಂತು ದೇವ ತಾರಾಬಲಂ ಸುತರಂತು ದೇವ ಸುಲಗ್ನೆ ಸಾವಧಾನ ಶಿವಮೂರ್ತಿ ಸಾವಧ್ಯ ಮಂಗಲ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ. ಬೆಳಕರಿತು ಬಾ ಹೋಗಿ ಸ್ವಾಗತ ಮಾಡ್ತಾರಂತ. ಏನಾಗಿದೆ ನಿನಗೆ? ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ನೀ ಬಂದ್ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೀವು ನನ್ನನ್ನು ದೂರ ಮಾಡಿದ್ದಕ್ಕೆ ವಿಷ ಕೊಡದು ಬಿಟ್ಟೆ ಜಗನ್ನಾಥ್. ಸುಮಿತ್ರಾ, ಅದು ನೀವು ನನಗಾಗಿ ಕಟ್ಟಿದ ಆ ಕವನ ನನಗೋಸ್ಕರ ಆಡಿ ಜಗನ್ನಾಥ್, ಆಡಿ. ನನ್ನ ಪ್ರೇಯಸಿ ತಪ್ಪಿಸಿಕೊಂಡಿದ್ದಾಳೆ, ಹುಡುಕಿ ಕೊಡುವಿರ. ನನ್ನ ಪ್ರೇಯಸಿ ತಪ್ಪಿಸಿಕೊಂಡಿದ್ದಾಳೆ, ಹುಡುಕಿ ಕೊಡುವಿರ. ಅವಳು ತೊಟ್ಟ ರವಿಕೆ ಹಸಿರು, ಅವಳು ಹುಟ್ಟ ಸೀರೆ ಹಸಿರು, ಅವಳೇ ನನ್ನುಸಿರು. ಹೂ ಬಣ್ಣದ ಕೋಗಿಲೆ ಇವಳು. ನೇದಿಗೆ ನೈದಿಲೆ ನಿಮ್ಮವಳು. ಹಾಡು ಹಾಡಿದರೆ ಹಾಡುವಳು ನಿಮ್ಮ ಗೆಳತಿ ಮಾಂಗಲ್ಯವನ್ನು ದಯವಿಟ್ಟು ನನ್ನ ಕೊರಳಿಗೆ ಕಟ್ಟಿ ಜಗನ್ನಾಥ್. ಸುಮಿತ್ರಾ, ದಯವಿಟ್ಟು ಆಗುವುದಿಲ್ಲ ಎಂದು ಮಾತ್ರ ಹೇಳಬೇಡಿ. ಈ ಸಾಧನವು ನನ್ನ ಬದುಕಿಗೆ ಸೌಭಾಗ್ಯವನ್ನು ಕೊಡಲಿ. ಇದು ಸಾವು ತಂದ ಸೌಭಾಗ್ಯ ಎಂದು ಈ ಸಮಾಜಕ್ಕೆ ನಮ್ಮ ಪ್ರೀತಿ ಮಾದರಿ ಆಗಲಿ. ಕಟ್ಟಿ ಜಗನ್ನಾಥ್, ದಯವಿಟ್ಟು ಕಟ್ಟಿ ಜಗನ್ನಾಥ್. ಆಡಿಸುವಾಗ ಬೇಸರ ಮೂಡಿ ಆಟ ಮುಗಿಸಿದ
ಕಂಬನಿಧಾರೆಯು ಹರಿಸಲು ಇಂದಿಗೆ ನನ್ನ ಹಠ ತೀರಿತು. ನನಗೆ ಎದುರಾಳಿಯಾದ ಜಗನ್ನಾಥ ಪುರುಷತ್ವವನ್ನೇ ಕಳೆದುಕೊಂಡು ಕೆತ್ತಲು ಹಿಡಿದ ಮರವಾದ. ಈಗಲಾದರೂ ಅರ್ಥವಾಯಿತೇ ಈ ಪ್ರತಾಪ್ ಯಾರು ಎಂತವನು ಎಂದು. ನಾನಿಟ್ಟ ಹೆಜ್ಜೆಗೆ ಪ್ರತಿ ಹೆಜ್ಜೆ ಇಟ್ಟ ಎದುರಾಳಿಯ ಎದೆ ಗುಂಡಿಗೆ ಎಬ್ಬಿಸಿ ರಕ್ತ ಕುಡಿಯುವುದೇ ನನ್ನ ಛಲ. ಏ ಪ್ರತಾಪ್, ಛಲ ಛಲ ಅಂತ ಯಾಕೋ ಬಡ್ಕೊಂತಿದ್ಯಾ? ಛಲವನ್ನ ತೀರ್ಸ್ಕೊಡೋದಕ್ಕೆ ನೀನೇನು ಛಲ ಅಂದಾಗ ಮಲ್ಲನಲ್ಲ. ಓ, ದಾರಿ ತಪ್ಪಿ ಬಂದಂತೆ ಕಾಣ್ತದೆ ಕುರಿ. ಲೇ, ನಾನು ಕುರಿ ಅಲ್ಲ ಕಣೋ. ಕುರಿ ಅಂತ ಹೇಳುವ ನಿನಗೆ ಸ್ವರ್ಗಕ್ಕೆ ದಾರಿಯನ್ನ ತೋರ್ಸೋಕೆ ಬಂದು ನಿನ್ನ ಬಲಿಯನ್ನ ತೆಗೆದುಕೊಳ್ಳಕ್ಕೆ ಬಂದಿರೋ ನಾನೊಂದು ಹೆಣ್ಣು ತೋಳ. ಹೆಣ್ಣಾದ ನಿನ್ನ ಗಂಡನಿಗೆ ಮೆಚ್ಚಬೇಕಾದ್ದೆ. ಅಯ್ಯೋ ಹುಚ್ಚು ಕುರಿ, ಹೆಣ್ಣು ತೋಳವನ್ನು ಬಾವಿ ಕೆಡುವ ಕೊನೆಯ ಸಿದ್ಧವಾಗಿಯೇ ಇದೆ. ತೋಳ ಬಾವಿಗೆ ಬಿದ್ದಾಗ ತಲೆಗೊಂದು ಕಲ್ಲಿನಿಂದ ಒಡೆದು ಕೊಲ್ಲಿಸುವ ಕಲೆ ನನ್ನಲ್ಲಿ ರಕ್ತಗತವಾಗಿಯೇ ಬಂದಿದೆ. ಸುಮ್ಮನೆ ಎಲ್ಲಿಯಾದರೂ ಹೋಗಿ ಬದುಕುವ ದಾರಿಯನ್ನು ಕಾಣಲು. ಬದುಕುವ ದಾರಿ ಬದುಕಿದ್ದು ಯಾವ ಪ್ರಯೋಜನವೂ ಇಲ್ಲ ಅಂದ ಮೇಲೆ ನಿಮ್ಮಂತ ಕಾಮಕರನ್ನ ಸುಮ್ಮನೆ ಬಿಡೋದಿಕ್ಕೆ ಸಾಧ್ಯವೇ ಇಲ್ಲ. ಈಗ ಕ್ರಾಂತಿಕಾರಿ ಊದಲು ಹೊರಟ ನೀನೇನು ಕಿತ್ತೂರು ರಾಣಿ ಚೆನ್ನಮ್ಮನಲ್ಲ. ಲೇ, ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲ ಅಂದ್ರು ನಿಮ್ಮಂತ ಕಾಮಕರನ್ನ ಹಾಳಿದ್ದು ಅವಳು ಕೂಡ ನನ್ನಂತ ಹೆಣ್ಣು. ನಿನ್ನಂತವನ ಹತ್ರ ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ. ಮಗನೇ, ಅನುಭವಿಸು. ಪ್ರೀತಿ ಪ್ರೇಮದ ಆಧಾರದಲ್ಲಿ ಉಳಿ ಹಿಂಡಿದ ಈ ಪ್ರತಾಪನಿಗೆ ತಕ್ಕ ಪ್ರಾಯಶ್ಚಿತವೇ ಆಯಿತು. ಫಲ ಕೊಡುವ ಮಾವಿನ ಮರ ಕಡಿದು ಎಕ್ಕೆಯ ಗಿಡ ಬೆಳೆಸಿದೆ. ಈಗ ಗೊತ್ತಾಯಿತು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂದು. ಮುಡಿದು ಮಾರಿಯಾದ ಜಾನಕಿಯಿಂದ ತಕ್ಕ ಪ್ರಾಯಶ್ಚಿತವನ್ನೇ ಹೊಂದಿದೆ. ದಯವೇ ಧರ್ಮದ ಮೂಲವಯ್ಯ ಎಂದು ಸಾರಿದ ಬಸವಣ್ಣನವರ ಒನ್ನುಡಿಯನ್ನೇ ಮರೆತು ವಯಸ್ಸಿನ ಮಬ್ಬಿನಲ್ಲಿ ಎಂಟನದ ಬಾಳೆಂಬ ಕನ್ನಡಿಗೆ ಕಾಮದ ಕಲ್ಲಿನಿಂದ ಹೊಡೆದು ಚಿತ್ರಗೊಳಿಸಿದೆ. ಅಣ್ಣ ತಮ್ಮಂದಿರೇ, ನನ್ನಂತೆ ಯಾರ ವಯಸ್ಸಿನ ಮಬ್ಬಿನಲ್ಲಿ ಹೆಣ್ಣಿನ ವ್ಯಾಮೋಹದಿಂದ ಮನುಷ್ಯತ್ವವನ್ನೇ ಮರೆಯಬೇಕು. ಸ್ತ್ರೀಯರು ಸದ್ಗುಣದ ಕಣಿ, ಬಾಳಲು ಅವಕಾಶ ಮಾಡಿಕೊಡಿ. ನಿಮ್ಮ ಅಕ್ಕ ತಂಗಿಯರಂತೆ ಪರಸ್ತ್ರೀಯರಿಗೆ ರಕ್ಷಣೆ ಕೊಡಿ. ಇದೇ ನನ್ನ ಕೊನೆಯ ಆಸೆ. ಪ್ರತಾಪನ ಕೊಲೆ. ಓಹೋ, ನೀವಾ? ಬರ್ಬೇಕು. ನಿಮ್ಮನ್ನ ಹುಡುಕೊಂಡು ನಿಮ್ಮ ಮನೆಯವರೆಗೂ ನಾನೇ ಬರೋಣ ಅನ್ಕೊಂಡಿದ್ದೆ. ಆದ್ರೆ ಜಗದೀಶ್, ನಿಮ್ಮ ಜೊತೆಲಿ ಬಾಳೋದಕ್ಕೆ ನಾನು ಖಂಡಿತವಾಗ್ಲೂ ಸಿದ್ಧಳಿಲ್ಲ. ಇನ್ನೊಂದು ಸಾರಿ ಸ್ವಾಮಿ ಎಂದು ಉಚ್ಚರಿಸಿದರೆ ಬಾಯಿಯೊಳಗೆ ನಾನು ಉದುರಿಸಿ ಬಿಡುತ್ತೇನೆ. ಹೌದು, ನಾನು ಕ್ಷಮಿಸಲಾರದಂತ ತಪ್ಪು ಮಾಡಿದ್ದೀನಿ ನಿಜ. ಆ ಕ್ಷಮಿಸುವ ಗುಣ ನಿಮ್ಮಲ್ಲಿಲ್ಲ ಅಂದ್ರೆ ನೀವು ಇಲ್ಲಿವರೆಗೂ ಮತ್ತೇಕೆ ಬರಬೇಕಿತ್ತು? ಮುತ್ತೈದೆಯಾದ ನಿನ್ನ ಮುಖ ನೋಡಬೇಕಿತ್ತು, ಗರತಿಯಾದ ನಿನ್ನನ್ನು ಆಶೀರ್ವದಿಸಬೇಕಿತ್ತು. ಅದಕ್ಕಾಗಿ ಬಂದೆ. ಜಗದೀಶ್, ಏನು ನಿಮ್ಮ ಮಾತು? ಈ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ತುಂಬಾ ಭಯವಾಗ್ತಾ ಇದೆ. ಜಾನಕಿ, ಎಂತನವಿದ್ದ ಹೆಣ್ಣಿಗೆ ಭಯವಿರುತ್ತದೆ, ಪತಿವ್ರತೆಯರಿಗೆ ಭಯವಿರುತ್ತದೆ ಎಂದು ಪತಿಗಂಜಿ ನಡೆಯಬೇಕಿತ್ತು. ಅಂದೇ ನೀನು ಹಂಜಲಿಲ್ಲ. ಇಂದು ನೀನು ಹಂಜಿದರೆ ಜನ ನಿನಗೆ ಸೋಗಲಾಡಿ
ಗಡಬಿಡಿ ಗರತಿ ಎನ್ನುತ್ತಾರೆ ಹೊರತು ಶೀಲವತಿ ಎಂದಲ್ಲ. ನೋಡಿ, ನನ್ನನ್ನ ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ ಅಂದ ಮೇಲೆ ನಮ್ಮ ಮನೆಯನ್ನ ಹುಡ್ಕೊಂಡು ಮತ್ತೇಕೆ ಬರಬೇಕಿತ್ತು ಜಗ್ಗಿ? ನಿನ್ನ ಮುಖ ಅವಲೋಕನಕ್ಕೆ ಆಗಲ್ಲ, ನನಗೆ ಬೇಕಾದ ಪವಿತ್ರ ವಸ್ತುವನ್ನು ತೆಗೆದುಕೊಂಡು ಹೋಗಲು ಬಂದೆ. ಏನು ಪವಿತ್ರವಾದ ವಸ್ತು? ಅದು ಯಾವುದು ನಿಮ್ಮ ಪವಿತ್ರವಾದ ವಸ್ತು? ಅದು ನನ್ನ ತಾಯಿಯ ಭಾವಚಿತ್ರ. ಅದು ಸಹ ನಿನ್ನ ಮನೆಯಲ್ಲಿರುವುದು ಸೂಕ್ತವಲ್ಲ. ಜಾನಕಿ, ಹಿಂದಿಗೆ ಮುಗಿಯಿತು ನಿನ್ನ ಋಣ. ನಿನ್ನದಿನ್ನು ನೆಚ್ಚಿನ ನಲ್ಲನೊಂದಿಗೆ ನಿನ್ನ ಅಂತಿಮ ಯಾತ್ರೆ. ಇದೇ ನನ್ನ ಅಂತಿಮ ತೀರ್ಪು. ಈ ಜಾಗದಲ್ಲಿ ನೀನಲ್ಲದೆ ಬೇರೆ ಯಾರು ಇದ್ದರು ಇದೇ ಕೆಲಸ ಮಾಡುತ್ತಿದ್ದರು. ಸತಿಪತಿಗಳು ಒಂದಾದ ಮನೆಯೇ ಸ್ವರ್ಗ, ಆ ಮನೆಯೇ ನಂದ ಗೋಕುಲ. ಇನ್ನು ನಿನಗೆ ಸೆರೆಮನೆಯ ವಾಸ. ನಮ್ಮನ್ನೆಲ್ಲ ಒಂದುಗೂಡಿಸಿದ ಆ ಶ್ರೀಗುರು ಜಯ ಜಯ ಗುರುವರ ತರುಣ ಸಾಗರ, ಜಯ ಜಯ ಗುರುವರ ತರುಣ ಸಾಗರ.